ಮೇಡಮ್, ಈಗ ನಾವು ರ್ಯಾಪಿಡೋ ಬುಕ್ ಮಾಡಿದಾಗ 470 ಅಂತ ತೋರಿಸ್ತದೆ. ಇಲ್ಲಿ ಬಂದರೆ 300 ರೂಪಾಯಿ ಜಾಸ್ತಿ ಕೇಳ್ತಿದ್ದೀರಿ. ಏನಿದು ಲಾಭ? 24 ಕಿಲೋಮೀಟ್ರಿಗೆ ನೀವು 33 ರೂಪಾಯಿ ಕಿಲೋಮೀಟ್ರಿಗೆ ಚಾರ್ಜ್ ಮಾಡ್ತೀರಾ? ಏನಕ್ಕ ಏನಂದೆ? ಮಾಲ್ ಒಳಗೆ ಶಾಪಿಂಗ್ ಮಾಡಕ್ಕೆ ಬಂದಾರ, ಆದ್ರೆ ಇವ್ರು ಒಂದು ತೊಗೊಳಂಗಿಲ್ಲ. ಮತ್ತೆ ತರೋದ ಬ್ಯಾಗ್ ತಂದಾರ. ಕೆದಾಳಲ್ರಿಕಿ ಹೋಗಿ ಹೋಗಿರತ್ತ. ಸೊ ಗೈಸ್ ಫೈನಲಿ ನಾವು ಬಂದಿವಿ ಇಸ್ಕಾನ್. ಗೈಸ್ ಹಿಂಗೆ ಹೋಗೋದು ಭಾಳ ಮಸ್ತ್ ಐತಿ. ಇಳಿಸ್ಬಿಡ್ತೀವಿ. ಫೈನಲಿ ದರ್ಶನ ಅದೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಪ್ರಸಾದ ತೊಗೊಂಡು ಒಂದ್ಸಲ ನಿಮ್ಗೆ ಪ್ರಾಪರ್ ನಮ್ಮ ಫ್ಯಾಮಿಲಿನ ತೋರಿಸ್ತೀನಿ. ಎಲ್ಲರೂ ನಿಂದಿರ್ಸಿ ನೋಡ್ರಿ ಅಂತ ಹೇಳ್ರಿ. ಅವ್ರನ್ನೆಲ್ಲರೂ ಜೋಡಿ ಜೋಡಿ ಪೇರ್ ಆಗಿ ನಿಂದಿರ್ತಾನಂತ. ಆಮೇಲೆ ನಾನು ನಿಂದಿರ್ತಾನೆ. Then let me explain. ವಾಟ್ ಈಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಏನಂತಂದ್ರೆ ಇವತ್ತು ಫ್ಯಾಮ್ಲಿ ಜೊತೆ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತಿದ್ದೆ. ಫ್ಯಾಮ್ಲಿ ಜೊತೆ 1 ಡೇ ಟ್ರಿಪ್ ಹೊಂಟೇವಿ ಎಲ್ಲರೂ. ಎಲ್ಲಂದ್ರೆ ಇಸ್ಕಾನ್ ಟೆಂಪಲ್. ಗೊತ್ತೈತಲ್ರಿ ನಿಮಗೆ, ಹೆಣ್ಮಕ್ಳದ್ದು ಭಾಳ ಅಂದ್ರೆ ಭಾಳ ಲೇಟಾಗಿ ರೆಡಿ ಆಗ್ತಾರೆ. ನಮ್ಮ ಬಾಯ್ಸ್ ಅಂತೂ ಎಲ್ಲರೂ ಜಲ್ದಿನೇ ರೆಡಿ ಆದ್ರೆ. ಬಟ್ ಇವ್ರು ಅದಾರಲ್ಲ ಹುಡುಗ್ಯಾರ 12:30 ಮಾಡ್ಯಾರ. ಕ್ಯಾಬ್ ಬುಕ್ ಮಾಡಿದ್ವಿ, 2 ಕ್ಯಾಬ್ 2 ಕಾರು. ಯಾಕಂದ್ರೆ 8 ಜನ ಆದ್ವಿ. ಸೊ 1 ಕಾರ್ ಬಂದೈತಿ ಆಲ್ರೆಡಿ. ಇನ್ನೊಂದು ಕಾರ್ ಬರ್ಬೇಕು, ಅದು ಬರೋಮಟ ವೇಟ. ನಮ್ಮ ಅಪ್ಪಾಜಿ ಮಾಮ ಇಬ್ಬರು ಮಾಮರು ಅಲ್ಲದಾರ. ನಮ್ಮ ಹೆಣ್ಮಕ್ಳು ಇಲ್ಲದಾರ, ನಾನು ಇಲ್ಲದಲ್ಲ ಗೈಸ್. ಬರ್ರಿ, ಇನ್ನೊಂದು ಬಂದೇ ಬಿಡ್ತು ಕಾರ್. ಇದೊಂದು ಮತ್ತು ಅದೊಂದು ಇನ್ನೊಂದು ಬಂತು. ಇದು ನಮ್ಮ ಅಪ್ಪಾಜಿ ನಮ್ಮ ಸಣ್ಣ ಅಕ್ಕನ ಪಾಪನ ಎತ್ಕೊಂಡು ಬಂದೈತಿ. ಅದೊಂದು ಕಾರ್ ಗೈಸ್, ಇದೊಂದು ಕಾರ್. ಇವು 2 ಕಾರ್ ಒಳಗೆ ನಾವು ಹೊಂಟೇವಿ ಎಲ್ಲರೂ. ನಮ್ಮ ಅಮ್ಮ ನಗಾತನ. ಗೈಸ್ ನಮ್ಮ ಫ್ಯಾಮ್ಲಿ ನಿಂತೈತೆ ಎಲ್ಲರೂ. ಈಗ ಅವ್ರು ತೋರಿಸ್ತಾನೆ. ಇರಲಿ. ಇದು ನಮ್ಮ ಸಣ್ಣ ಅಕ್ಕ ಮಾಮ, ಇದು ಅಪ್ಪಾಜಿ ಮಮ್ಮಿ, ಇದು ದೊಡ್ಡ ಮಾಮ ದೊಡ್ಡ ಅಕ್ಕ. ನಾನೊಬ್ಬ ನಿಂದಿರ್ತಾನೆ. ಹಿಡ್ಕೊಬಾ. ನೈಸ್. 1 ಗಂಟೆಗೆ ಜರ್ನಿ ಸ್ಟಾರ್ಟ್ ನಮ್ದು. ಹಿಂದೊಂದು ಗಾಡಿ, ಮುಂದೊಂದು ಗಾಡಿ. ಮುಂದೆ ಗಾಡಿ ಒಳಗೆ ಅಪ್ಪಾಜಿ, ನಮ್ಮ ದೊಡ್ಡ ಅಕ್ಕ, ನಮ್ಮ ಮಾಮ, 2 ಹುಡುಗರು. ಆ ಗಡಾಗ ಅವ್ರು ಬರತ್ತಾರ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಸೊ ಬರ್ರಿ ಗೈಸ್ ಹೋಗೋಣ. ಎಲ್ಲಿ ಹೊಂಟೇವ ಅಂದ್ರೆ ಇಸ್ಕಾನ್ ಟೆಂಪಲ್. ವಿಮಾನ ಐತೆ ನೋಡಿ, ಇದೆ ಫ್ಯಾಕ್ಟ್ರಿ ಜೆಟ್. ವಿಮಾನ ಲೆಫ್ಟ್ ನೋಡು ಕಾಣತೈತಿ. ನದ್ದು ಎಲ್ಲೈತಿ? ಎಂತ ವಿಮಾನ ಹೇಳೋದು? ಫ್ಯಾಕ್ಟ್ರಿ ಜೆಟ್. ಫೈಟ್ ಮಾಡೋದು. ವಿಮಾನ ಸೇರಿ ಫೈಟ್ ಮಾಡೋದು. ವಿಮಾನ ಸೇರಿ ಫೈಟ್ ಮಾಡೋದು. ಕೈ ರೆಕ್ಕರವು ರೆಕ್ಕಿಲೆ ಮಾತಾವು ನೋಡಲ್ಲಪ್ಪ. ಜನಕ ಅವರೇ ವಿಡಿಯೋ ಮಾಡತ್ತಾರ. ಮಂಜು ಫೋಟೋ ತಕ್ಕೊಂಡು ವಿಡಿಯೋ ಮಾಡಕ್ತಾರ. ಮಂಜು ನೋಡಲ್ಲ ನಿಟ್ಟು ಏನಪ್ಪ ಅದ ವಿಡಿಯೋ. ಅಪ್ಪ ಇನ್ನೂ ಆಗಿಲ್ಲ ತಡಿಪ್ಪ. ಹಾ ಈಗ ಆಗತ್ರ ಫೋಟೋ ಇಟ್ಟು ವಿಡಿಯೋ. ನಾವು ಮುಂದೆ ಟ್ರಾಫಿಕ್ ಒಳಗೆ ನಾವು ಮುಂದೆ. ನಮ್ಮಿಂದ ಗಾಡಿ ಅದಾವ. ಬರ್ತಾರ ಬಿಡ, ನಮ್ಮಿಂದ ಅದಾರ ಅವರು. ಮತ್ತೆ ಸಿಗ್ನಲ್ ನೋಡಿಲ್ಲ ಮಮ್ಮಿ. ಮಮ್ಮಿ ನೋಡಿಲ್ಲ.
ಅಡಿಷನ್ ಇದು ಕರೆಕ್ಟ್ ಐತೆ ಇಲ್ಲ ಏನ್ ಬೇರೆ ತೋಲಿ ಅವ ಸಾಕು ಬಿಡ ಇದು ಬೇಡ ಲೆಫ್ಟ್ ಹೋದ್ರೆ ಅನ್ಸೋದ ನೋಡಪ್ಪ ಹೌದಾ ನೋಡಿತೀರಿ ಅದನ್ನ ನೋಡ್ಕೊಂಡು ವಿಧಾನ ಸೌಧನ ನೋಡಿ ಅರೆ ಏನಮ್ಮೆ ರೀ ವಿಧಾನಸೌಧ ಮುಂದಿನ ಎಲ್ಲರೂ ಸೆಲೆಕ್ಟ್ ಮಾಡಂತ ನಾವು ಬಂದೀವಿ ಅಷ್ಟು ಸೆಲೆಕ್ಟ್ ಮಾಡಿ ನಿಂದ್ರನಾ ಎಕ್ಸ್ಕ್ಯೂಸ್ ಮೇಡಮ್ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿ ಸಲ ಅಡ್ಡಾಡ್ತೀವಿ ಇದು ನಾವು ಮಾಡಿರೋದು 430ಗೆ ಇಲ್ಲಿ ನೋಡಿದರೆ 778 ಅಂತ ತೋರಿಸ್ತಾ ಇದೆ 300 ರೂಪಾಯಿ ಇಲ್ಲಿಂದ ಕೊಡೋಣ 24 ಕಿಲೋಮೀಟರ್ಗೆ 800 ರೂಪಾಯಿ ಯಾರು ತಗೋತಾರ 778 ಎಷ್ಟು 1 ಕಿಲೋಮೀಟರ್ಗೆ ಎಷ್ಟು ಹೋಗ್ತೀರಾ ನೀವು ಮಿನಿಮಮ್ 35 ಕಿಲೋಮೀಟರ್ 35 ರೂಪಾಯಿ ಚಾರ್ಜ್ ಮಾಡ್ತೀರಾ ನಾವು ಮಾತಾಡ ಕೊಡಂಗಿಲ್ಲ ಹಂಗೆ ಅಲ್ಲ ನಾವು ಹೇಳೋದು ಕರೆಕ್ಟ್ ತಪ್ಪ ಹೇಳಿ ನೀವು ಅಲ್ಲ ಅದು ಎಷ್ಟು ವರ್ಷ ತಗೊಳ್ತಾರದ 200 ರೂಪಾಯಿ ಮಾಡಿ ಅದೇ ಅದಕ್ಕೊಂದು ಬೆಲೆ ಇರುತ್ತೆ 300 ರೂಪಾಯಿ ಅಂದ್ರೆ ಕಡಿಮೆ ಬೆಲೆ ಇರುತ್ತೆ ಈಗ ಕಿಲೋಮೀಟರ್ ಜಾಸ್ತಿ ಕೊಟ್ಟರೆ ಯಾರು ಕಟ್ತಾರ ಕಟ್ತಾರೆ ಹೇಳಿ ನೀವೇ ಕಟ್ತೀರಾ ಕಮ್ಮಿ ಇದ್ರೆ ಮಾತ್ರ ಕೊಟ್ಟೋಗ್ತೀರಾ ಜಾಸ್ತಿ ಆದ್ರೆ ಕೊಡಲ್ಲ ನಾವು ಹೇಳ್ತೀವಿ ಒಂದೇ ಮಾತು ಕಡಿಮೆ ಇದ್ರೆ ಕಂಪ್ನಿಯವ್ರು ಯಾವ ಲಾಸ್ ಮಾಡ್ಕೊಂಡು ಮಾಡಲ್ಲ ಜಾಸ್ತಿ ಇದು ಹಗಲು ದರೋಡೆ ಇದು ಲೆಕ್ಕ ಕೇಳ್ಕೊರಿ ನೀವು ಇದು ಮಾಡಬಾರ್ದು ಆ್ಯಕ್ಚುಲಿ ಸಮಸ್ಯೆ ಆಗುತ್ತೆ ಈಗ ನಾವು ಸುಮ್ಮನೆ ಇಷ್ಟು ಸರ್ ನಾನು ಏನಾದ್ರು ಸುತ್ತರ್ಸಿ ಕರ್ಕೊಂಡ್ಬಂದಿನಿ ನಾನು ಹೇಳಿ ಹಂಗೆಲ್ಲ ನೋಡ್ರಿ ನಾವೇ ಬೇಡ ಅಂತ ಹೇಳಿದ್ರೆ ನೋಡು ರೈತರು ಬೇಡ ಅಂತ ಹೇಳಿದ್ರೆ ಅಲ್ಲ ನಾನು ನೀವೆಲ್ಲ ಹೇಳಿದ್ದು ನಾನು ಹೇಳಿದ್ದು ಕೇಳಿ ಇವ್ರನ್ನ ಅಲ್ಲಿ ಜಾಸ್ತಿ ನಾವು ಮುಂದೆ ಅಲ್ಲಿ ಹೋಗಿ ಎಲ್ಲಿ ಹೊಂಟಿದ್ದಾರೆ ಅಂತ ಕೇಳಿದಾಗ ನೈಸ್ ರೋಡ್ ಮ್ಯಾಗ ನೀವು ನಿಮ್ಮ ಡ್ರೈವರ್ ಹೆಸರು ಹೇಳಿದ್ರೆ ಯಾರು ಹೆಸರು ಬ್ರದರ್ ಸರ್ ಇವ್ರಿಗೆ ಹೇಳಿ ಮತ್ತೆ ಬೇಡ ಅಂತ ಹೇಳಿದ್ದೆ ಕೇಳಿ ಇವ್ರಿಂದ ಕೇಳಿ ನಾನೇ ಹೇಳಿದ್ದು ಬನ್ನಿ ಹಾಕಿದೆ ಬರ್ತಾನೆ ಹಿಂಗೆ ಮಾಡಬೇಡಿ ಬ್ರದರ್ ಬಾ ಇರ್ಲಿ ಬರ್ರಿ ಈ ರೀತಿ ಹೋಗ್ಲಿ ಬಾ ಮತ್ತೆ ಮತ್ತೆ ನಮ್ದು ಟೈಮ್ ಆಗ್ತಿತ್ತು ಈಗ ಅವ್ರಿಗೆ ಎಷ್ಟು ಕೊಡ್ಬೇಕಾ ಕೊಟ್ಟಿದ್ದಾನೆ 500 ಹಾಕಿದ್ದೇನೆ ಈಗ ಎಷ್ಟು ಕೊಡ್ಬೇಕಂತಾರೆ ಈಗ ಹೇಳಿ ಹೇಳಿ ಅಲ್ಲ ಮೇಡಮ್ ಈಗ ನಾವು ರ್ಯಾಪಿಡೋ ಬುಕ್ ಮಾಡಿದಾಗ 470 ಅಂತ ತೋರಿಸ್ತದೆ ಇಲ್ಲಿ ಬಂದರೆ 300 ರೂಪಾಯಿ ಜಾಸ್ತಿ ಕೇಳ್ತಾ ಇದ್ದಾರೆ ಏನಿದೆ ಲಾಭ 24 ಕಿಲೋಮೀಟ್ರಿಗೆ ನೀವು 33 ರೂಪಾಯಿ ಕಿಲೋಮೀಟ್ರಿಗೆ ಚಾರ್ಜ್ ಮಾಡ್ತೀರಾ ಸರ್ ಯಾವುದು ನಿಮಗೆ ಬಂದು ರೈಡ್ ಆಕ್ಸೆಪ್ಟ್ ಮಾಡಬೇಕಾದ್ರೆ ಶೋ ಆಗೋದಲ್ಲ ಒಂದು ರೈಡ್ನ ಕಂಪ್ಲೀಟ್ ಮಾಡಿದ್ಮೇಲೆ ಏನು ಅರ್ನಿಂಗ್ಸ್ ಇದೆ ಅದನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲ ಮೇಡಮ್ ಅದೆಲ್ಲ ಆಗಲ್ಲ ನೀವು ಮೊದಲೇನ ಈ ರೀತಿ ಆಗುತ್ತೆ ನೆಕ್ಸ್ಟ್ ನೀವು ಇಷ್ಟು ಕಟ್ಟಬೇಕಾಗತ್ತೆ ಅಂತ ಮೊದಲೇ ತೋರಿಸ್ಬಿಡ್ಬೇಕು ಇಲ್ಲಿ ಬಂದ್ಬಿಟ್ಟು 300 ರೂಪಾಯಿ ಜಾಸ್ತಿ ಆಗುತ್ತೆ 500 ರೂಪಾಯಿ ಜಾಸ್ತಿ ಆಗುತ್ತೆ ಯಾರು ಕಟ್ತಾರೆ ರೀ ನಾವು ಎಲ್ಲ ಓಲಾ ಊಬರ್ ಎಲ್ಲ ಮಾಡಿದ್ದೀವಿ ಬೆಂಗಳೂರು ತುಂಬ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಡಮ್ ಹೇಳ್ತಾರೆ ತಿಳ್ಕೊರಿ ನಾವೇನು ಕೊಡೋಕ್ಕೆ ಇನ್ನೊಂದು ಹಿಂದೆ ನೋಡಲ್ಲ ಆದರೆ ಈ ರೀತಿ 24 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ 35 ರೂಪಾಯಿ ಚಾರ್ಜ್ ಮಾಡ್ತೀರಾ ನೀವು ಯಾರಾದರೂ ಕೊಡ್ತಾರಾ ರೈಡ್ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಆಗಿ ಏನು ಶೋ ಆಗುತ್ತೆ ಅದೆಲ್ಲ ಮೇಡಮ್ ನೀವು ಹೇಳ್ಬಿಡ್ತೀರಾ ಪಾಪ ಈ ಡ್ರೈವರ್ಗೂ ಸಂಕಟದಲ್ಲಿ ಈಗ ಅವ್ರು ಏನೋ ನಮ್ಮ ಅವರು ಈ ತಪ್ಪು ಅವ್ರು ತಪ್ಪಲ್ಲ ಈಗ 700 ರೂಪಾಯಿ ಕೇಳ್ತಾರೆ ನಾವು ಬಂದಿರೋದು 24 ಕಿಲೋಮೀಟ್ರಿಗೆ 800 ರೂಪಾಯಿ ಯಾರು ಕೊಡ್ತಾರಾ ನೀವೇ ಹೇಳಿ ಕೊಡ್ತಾರ ಹೇಳಿ ನೀವು ಸುಮ್ಮನೆ ಕುತ್ಕೊಂಡ್ಬಿಟ್ಟು 800 ರೂಪಾಯಿ 900 ರೂಪಾಯಿ ಇಲ್ಲಿ ಹಾಕಿಬಿಡೋದು ಇಲ್ಲಿ ಪಾಪ ಇವ್ರು ಡ್ರೈವರ್ಗೆ ತೊಂದರೆ ನಮಗೂ ತೊಂದರೆ ಮೇಡಮ್ ಈಗ ಅವರು 500 ಪೇ ಮಾಡಿದ್ದಾರೆ ಹಲೋ ಏನು ಅರ್ನಿಂಗ್ಸ್ ಇದೆ ಟೋಟಲ್ ಆಗಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ರೈಡ್ನ ತಗೊಂಡು ಅವ್ರು ಹೇಳ್ತಾರೆ ಸರ್ ಅವರು ಅಲ್ಲಿ ಕುತ್ಕೊಂಡು ಹೇಳಕ್ಕೆ ಆಗಲ್ಲ ಅಂತವ್ರಲ್ಲ ಮೇಡಮ್ ಕೊಡಲ್ಲ ಅಂತವ್ರೆ ಏನು ಮಾಡಲಿ ಹೇಳಿ ಇಲ್ಲ ಸರ್ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿ ನಮ್ಮ ಕಡೆ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ ರೈಡ್